ಬರೀ ವಿವಾದಗಳಿಂದಲೇ ಫೇಮಸ್ ಆಗಿ ನಂತರ ಜನರ ಕಣ್ಣಿಗೆ ಒಳ್ಳೆಯವರಾದವರು ಅಂದ್ರೆ ಅದು ಡ್ರೋನ್ ಪ್ರತಾಪ್. ವಿವಾದಗಳನ್ನ ಇವರೇ ಹುಡುಕಿಕೊಂಡು ಹೋಗ್ತಾರೋ ಇಲ್ಲ ವಿವಾದಗಳ ಇವರನ್ನ ಹುಡುಕಿಕೊಂಡು ಬರುತ್ತೋ ಗೊತ್ತಿಲ್ಲ. ಆದ್ರೆ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಾರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರ ಪ್ರತಿಭೆ ಒಂದಾ ಎರಡಾ? ಡ್ರೋನ್ ಹಾರಿಸೋದ್ರಿಂದ ಹಿಡಿದು ಮುದ್ದೆ ಮಾಡೋ ತನಕ ಅವರು ಸಕಲ ಕಲಾ ವಲ್ಲಭ ಅನ್ನಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಹಳ ಲೆಕ್ಕಾಚಾರದಿಂದ ಆಡಿ ಫೈನಲ್ಗೆ ಏರಿದ್ದ ಪ್ರತಾಪ್ ಈಗ ಉಪ್ಸಾರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಡ್ರೋನ್ ಉಪ್ಸಾರು ನೋಡಿ ಹೆಂಗಸರು ತಲೆ ಮೇಲೆ ಕೈ ಇಟ್ಕೊಳ್ಳುವಂತಾಗಿದೆ. ಏನಿದು ಉಪ್ಸಾರು ಕತೆ? ಎಲ್ಲಿ ಉಪ್ಸಾರು ಮಾಡಿದ್ರು? ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋ ಮುನ್ನ ಡ್ರೋನ್ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದ್ರು. ಬರೀ ವಿವಾದಗಳನ್ನೇ ಮೈ ಮೇಲೆ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಮೇಲೆ ಡ್ರೋನ್ ಪ್ರತಾಪ್ಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಯಿತು. ಡ್ರೋನ್ ಪ್ರತಾಪ್ಗೆ ಪಾಸಿಟಿವ್ ಇಮೇಜ್ ಬಿಲ್ಡ್ ಆಯಿತು. ಡ್ರೋನ್ ಪ್ರತಾಪ್ಗೆ ತಂದೆ ತಾಯಿ ಫ್ಯಾಮಿಲಿ ಹತ್ತಿರವಾದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಾಗಿ ಮುದ್ದೆ ಮಾಡಿದ್ದ ಪ್ರತಾಪ್ ಆ ಬಳಿಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಅಡುಗೆಗೂ ಪ್ರತಾಪ್ಗೂ ಯಾಕೋ ಆಗ್ಬರಲ್ವೇನೋ ಅಂತ ಜನ ಮಾತಾಡ್ಕೊಳ್ಳೋ ಹೊತ್ತಿಗೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಪ್ರತಾಪ್ ಹೊರಹೊಮ್ಮಿದ್ರು. ದೊಡ್ಡ ಮನೆಯಿಂದ ಬಂದ್ಮೇಲೆ ಕೆಲ ಶೋಗಳಲ್ಲೂ ಮಿಂಚಿದ್ರು. ಈ ಹಿಂದೆ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಹಾಗೂ ಅವರ ತಾಯಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ವೇಳೆ ಮುದ್ದೆ ಮಾಡಿ ತಾಯಿಗೆ ತಿನ್ನಿಸಿದ್ರು ಡ್ರೋನ್ ಪ್ರತಾಪ್. ಇದೀಗ ಡ್ರೋನ್ ಪ್ರತಾಪ್ ಉಪ್ಸಾರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ಜಾಹ್ನವಿ ನಡೆಸಿಕೊಡ್ತಿರೋ ಸವಿರುಚಿ ಕಾರ್ಯಕ್ರಮದಲ್ಲಿ ಮುದ್ದೆ ಉಪ್ಸಾರು ಮಾಡಿದ್ದಾರೆ. ಆ ಪ್ರೋಮೋ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ. ಡ್ರೋನ್ ಪ್ರತಾಪ್ ಅಂದ್ಮೇಲೆ ಏನೋ ಎಡವಟ್ಟು ಇಲ್ಲದೆ ಇದ್ರೆ ಮಜಾ ಇರಲ್ಲ. ಈ ಶೋನಲ್ಲೂ ಡ್ರೋನ್ ಪ್ರತಾಪ್ ಮಾಡಿರೋ ಉಪ್ಸಾರು ನೋಡಿ ಅಡುಗೆ ಎಕ್ಸ್ಪರ್ಟ್ ಹೆಂಗಸರು ತಲೆ ಚಚ್ಕೊಂಡ್ರೆ ಡ್ರೋನ್ ಅವರ ವೀರಾಭಿಮಾನಿಗಳು ತಮ್ಮ ಹೀರೋಗೆ ಡ್ರೋನ್ ಪ್ರತಾಪ್ ಅನ್ನೋ ಟೈಟಲ್ ಹೋಗಿ ಉಪ್ಸಾರ್ ಪ್ರತಾಪ್ ಅನ್ನೋ ಟೈಟಲ್ ಎಲ್ಲಿ ಬಂದ್ಬಿಡುತ್ತೋ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇನ್ನು ಕೆಲವರು ನೀನ್ ಮಾಡ್ತಿರೋದು ಉಪ್ಸಾರು ಅಲ್ವೇ ಅಲ್ಲ ಕಣಪ್ಪ, ಹೀಗೆಲ್ಲ ಏನೇನೋ ಮಾಡಿ ಉಪ್ಸಾರ್ ಮರ್ಯಾದೆ ತೆಗಿಬೇಡ ಅಂತ ಒಂದಿಷ್ಟು ಹೆಂಗಸರು ಪ್ರತಾಪನ ಕಿವಿ ಹಿಂಡಿದ್ದಾರೆ. ಇನ್ನು ಕೆಲವರು ವಿಜ್ಞಾನಿಯನ್ನ ಕರ್ಕೊಂಡು ಬಂದು ಅಡುಗೆ ಮಾಡೋದಕ್ಕೆ ಕೂರಿಸಿದ್ದೀರಾ ಅಂತ ಕೇಳಿದ್ದಾರೆ. ಉಪ್ಸಾರಿಗೆ ಉಪ್ಪೇ ಹಾಕಿಲ್ವಲ್ಲ ಪ್ರತಾಪ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 12ಕ್ಕೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಡ್ರೋನ್ ಪ್ರತಾಪ್ ಮಾಡೋ ಉಪ್ಸಾರನ್ನ ಜನ ಕುತೂಹಲ ಭರಿತ ಕಣ್ಣಲ್ಲಿ ನೋಡಲು ಕಾತುರರಾಗಿದ್ದಾರೆ. ಇಷ್ಟಕ್ಕೂ ಇವೆಲ್ಲ ಪ್ರೋಗ್ರಾಮ್ ಹೆಚ್ಚು ಜನಕ್ಕೆ ರೀಚ್ ಮಾಡುವ ಗಿಮಿಕ್ ಅನ್ನುವ ವಾದವು ಇಲ್ಲಿ ಇದ್ದೇ ಇದೆ. ನಮಸ್ಕಾರ.